ಪ್ರಕರಣ ನೀವು ಯಾವ ರೀತಿ ತಿಳ್ಕೊಂಡಿದ್ದೀರಿ ಸರ್? ನಾನು ಶಿವನಗೌಡರ ಬಂಧುನೂ ಸಹ ಹೌದು ಸರ್ ನಾನು, ಮತ್ತು ನಮ್ಮ ಸಮಾಜದ ವ್ಯಕ್ತಿಯೂ ಸಹ ಹೌದು. ಅವರು ಭಾಳ ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿ. ಯಾರು ರೇಣುಕಸ್ವಾಮಿ ಅವ್ರ ತಂದೆ. ರೇಣುಕಸ್ವಾಮಿ ಶನಿವಾರದಿಂದ ಅವನು ಮನೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು. ಯಾರು? ಶಿವನಗೌಡರು ಹೇಳಿದರು, ಅವ್ರ ತಂದೆಯವರು ಹೇಳಿದರು. ನಂತರ ಹುಡುಕಾಡಿದರು, ಎಲ್ಲ ಕಡೆಗೂ ಹುಡುಕಾಡಿದರು, ಗೊತ್ತಾಗಲಿಲ್ಲ. ನಿನ್ನೆ ದಿವಸ ಸಾಯಂಕಾಲ ನಮಗೆ ಸುಮಾರು 4ರಿಂದ 4:30 ಸುಮಾರು ಅವನು ಹತ್ಯೆ ಆಗಿದ್ದಾನೆ ಅಂತೇಳಿ ಮಾಹಿತಿ ಗೊತ್ತಾಯಿತು. ಬೆಂಗಳೂರು ಪೊಲೀಸರಿಂದ ಗೊತ್ತಾಯಿತು. ಬೆಂಗಳೂರು ಪೊಲೀಸರಿಂದ ಗೊತ್ತಾದ ಮೇಲೆ ನಾವು ಇನ್ನೂ ಕನ್ಫರ್ಮೇಷನ್ ಆಗಲಿಲ್ಲ. ಅಲ್ಲೇ ನಮ್ಮ ಬಂಧುಗಳಿದ್ದರು, ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಸ್ಟೇಷನ್ಗೆ ಐಡೆಂಟಿಫಿಕೇಷನ್ ಮಾಡಿಸಿದ್ವಿ. ಅದು ಸತ್ಯನೂ ಸಹ ಆಯಿತು. ಏನು ಅವನು ರೇಣುಕಸ್ವಾಮಿ ಮರ್ಡರ್ ಆಗಿದೆ, ಕೊಲೆ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ತದನಂತರ ಅವರ ತಂದೆಯವ್ರನ್ನ ಮತ್ತು ಅವ್ರ ತಾಯಿಯವ್ರನ್ನ ಇವತ್ತು ಬೆಳಗ್ಗೆ ನಾವು ಕಳಿಸ್ಕೊಟ್ಟ ಮೇಲೆ ನಮಗೆ ಇದು ಈ ರೀತಿ ಸುಮಾರು 9 ಗಂಟೆ 8 ಗಂಟೆ 8:30 9 ಗಂಟೆ ಸುಮಾರದಲ್ಲಿ ಮಾಧ್ಯಮದಲ್ಲಿ ನೋಡಿದಾಗ ತುಂಬಾ ಆಘಾತ ಆಯಿತು. ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕೊಲೆಯ ನಿಮಿತ್ತ ಕೊಲೆಯ ಇದರಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮಾಧ್ಯಮದ ಮೂಲಕ ನೋಡಿದ್ವಿ. ಮಾಧ್ಯಮದ ಮೂಲಕ ನೋಡಿದಾಗ ತುಂಬ ಆಘಾತ ಆಯಿತು. ಆದರೆ ಅದು ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ. ಅದು ತನಿಖೆ ಆಗಬೇಕು. ತನಿಖೆ ಆದಮೇಲೆ ಯಾರೇ ತಪ್ಪಿತಸ್ಥರಾದರೂ ಸಹ ಅವರಿಗೆ ಶಿಕ್ಷೆ ಆಗಲೇಬೇಕು. ಸಂವಿಧಾನದಲ್ಲಿ ಏನಿದೆ, ಯಾಕಂದರೆ ಸಂವಿಧಾನದಲ್ಲಿ ಸಂವಿಧಾನ ನಮಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಕೊಟ್ಟಿದೆ. ಎಲ್ರಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಹಣ ಇದ್ದವರು ಇಲ್ಲದೇ ಇರೋರು ಅಂತ ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ನಾವೆಲ್ಲ ಒಂದು ಸಾಮಾನ್ಯ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು. ನಾವು ಅಂಥದ್ದನ್ನೆಲ್ಲ ನಾವು ನೋಡಿಲ್ಲ, ಎದುರಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ನಮ್ಗೆ ಆ ರೀತಿ ಆಗಿದೆ. ಭಾಳ ತುಂಬ ನೋವಾಗಿದೆ. ನಾವು ದರ್ಶನ್ ಅವರು ಗೊತ್ತಿಲ್ಲ ನಮಗೆ, ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಅಷ್ಟೇ. ಅದು ಯಾರೇ ಆ ಒಂದು ಹತ್ಯೆ ಆಗಿರೋದು ಸತ್ಯ. ಆ ಹತ್ಯೆಯನ್ನು ಯಾರು ಮಾಡಿದರೂ ಸಹ ತನಿಖೆ ಆಗಿ ಆ ಅಪರಾಧಿಗಳಿಗೆ ಶಿಕ್ಷೆ, ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಒಕ್ಕರಲ ಆಗ್ರಹ ಆಗಿದೆ. ಇದು ಕೇವಲ 1 ವರ್ಷದಿಂದ ಅಷ್ಟೇ ಮದುವೆ ಆಗಿದ್ದು. 1 ವರ್ಷ, ಲಾಸ್ಟ್ ಇಯರ್ 26ನೇ ತಾರೀಕು ಮದುವೆ ಆಗಿದ್ದು. ಈ 26ನೇ ತಾರೀಕು ಬಂದರೆ 1 ವರ್ಷ ಆಗ್ತದೆ. ಆದ್ದರಿಂದ 1 ವರ್ಷದಲ್ಲಿ ಅವನು ಮದುವೆ ಆಗಿ ಅವನ ಶ್ರೀಮತಿಯವರು ಸಹ ಇವಾಗ ಪ್ರೆಗ್ನೆಂಟ್ ಇದ್ದಾರೆ. ಒಬ್ಬನೇ ಮಗ ಅವರಿಗೆ. ಬಹಳ ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿ ಅವ್ರ ಅಪ್ಪಾಜಿಯವರು. ಯಾರೇ ಈ ಸ್ವಾಮೀಜಿಗಳಿರಲಿ ಎಲ್ಲರೂ ಬಂದರೂ ಅವ್ರ ಮನೆಯಲ್ಲೇ ಉಳ್ಕೊಳ್ತಾ ಇದ್ದರು. ಎಲ್ಲ ಸಮಾಜದೊಟ್ಟಿಗೆ ಅವರು ವೀರಶೈವ ಸಮಾಜದಲ್ಲಿ ಡೈರೆಕ್ಟರ್ ಆಗಿದ್ದರು 1-2 ಬಾರಿ. ಆಮೇಲೆ ನಮ್ಮ ಜಂಗಮ ಸಮಾಜದಲ್ಲಿ ಇವಾಗಲೂ ಸಹ ಅವರು ಟ್ರೆಸರರ್ ಆಗಿದ್ದಾರೆ. ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳು ತೊಡಕೊಂಡಿದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು. ತುಂಬ ಆಘಾತ ಆಗಿದೆ. ಅವರ ಕುಟುಂಬ ತುಂಬ ಆಘಾತಕ್ಕೆ ಒಳಗಾಗಿದೆ. ಭಗವಂತ ಆ ಕುಟುಂಬಕ್ಕೆ ಆ ಒಂದು ಆಘಾತವನ್ನು ತಡೆದುಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ಬೋದು ಸರ್, ಅಷ್ಟೇ. ಕೇವಲ ಇದು ಒಂದು ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಷ್ಟಿಲ್ಲ ಪ್ರಕಾರ ಏನು ಕಮೆಂಟ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಹತ್ಯೆ ಆಗಿದೆ ಅಂತ ಹೇಳಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದೇ ಕೇವಲ ಇಂಥ ಸಣ್ಣ ವಿಷಯಕ್ಕೆ ಹತ್ಯೆ ಮಾಡುವಂಥ ಕೃತ್ಯಕ್ಕೆ ಹೇಳಿದ್ರ ಒಂದೊಮ್ಮೆ ಅದಾಗಿದ್ದರೆ ಅದು ಗೊತ್ತಿಲ್ಲ. ಮಾಧ್ಯಮದಲ್ಲಿ ನೋಡಿತಾ ಇರ್ತಕ್ಕಂಥದ್ದು. ಖಂಡಿತವಾಗ್ಲೂ ಅದಕ್ಕೆ ಬೇಕಾದಷ್ಟು ದಾರಿಗಳಿದ್ವು. ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಅಥವಾ ಅವರ ಪೇರೆಂಟ್ಸ್ಗಳಿಗೆ ಹೇಳ್ಬೋದಾಗಿತ್ತು, ಅಥವಾ ಅವರಿಗೆ ಕರೆದು ಅವರೇ ಬುದ್ಧಿನೂ ಹೇಳ್ಬೋದಾಗಿತ್ತು. ಆದರೆ ಇದು ಬಹುಶಃ ಯಾವ ನಾಗರಿಕ ಸಮಾಜದಲ್ಲಿಯೂ ಸಹ ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದೊಮ್ಮೆ ನಾನು ಮಾಡಿರೋದು ಸರಿ ಅಂತ ಹೇಳ್ತಾ ಇಲ್ಲ. ಒಂದೊಮ್ಮೆ ಆಗಿದ್ದರೆ ಅದು ತಪ್ಪದು, ನಾನು ಸಹ ಅದನ್ನು ಒಪ್ಪಲ್ಲ. ಆದರೆ ಒಂದೊಮ್ಮೆ ಆಗಿತ್ತು ಅಂದರೆ ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ವು. ದಯಮಾಡಿ ಅದನ್ನು ಮಾಡ್ಬೋದಾಗಿತ್ತು. ಅದು ಏನೋ ಗೊತ್ತಿಲ್ಲ, ತನಿಖೆಯಿಂದ ಅದೆಲ್ಲ ಗೊತ್ತಾಗಬೇಕಾಗಿದೆ. ನೋಡೋಣ ಸರ್ ಅದೇನಾಗುತ್ತೆ ಅಂತೇಳಿ. ಆಯಿತು, ಅವತ್ತಿನ ದಿನ ರಾತ್ರಿ ಏನು ಅಲ್ಲೇ ಮಾಡುವಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ದರ್ಶನ್ ಅವರು ಕೂಡ ಇದ್ದರು. ನಂತರ ಅದನ್ನ ಪ್ರಕರಣ ಮುಚ್ಚಾಕ್ಲಿಕ್ಕೆ ಅವ್ರ ಕಡೆಯವರು 3 ಜನ ಹೋಗಿ ಫೈನಾನ್ಸ್ ವಿಷಯನ ಹೇಳಿ ಅಪ್ರೂವರ್ ಆದರು ಅನ್ನೋ ವಿಚಾರ ಇಲ್ಲ. ಅದು ನಮಗೆ ಗೊತ್ತಿಲ್ಲ. ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಏನು ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಗೊತ್ತಿರುತ್ತೆ ನನಗೂ. ಖಂಡಿಸ್ತೀವಿ, ಅದನ್ನು ಖಂಡಿತ ಖಂಡಿಸ್ತೀನಿ. ಅದು ಯಾವುದೇ ತಪ್ಪು ಯಾರು ಮಾಡಿದ್ರು ನಾನು ಖಂಡಿಸಲೇಬೇಕಾಗಿರ್ತಕ್ಕಂಥದ್ದಲ್ಲ. ಅದನ್ನು ಖಂಡಿತವಾಗ್ಲೂ ಖಂಡಿಸ್ತೀನಿ ಅದನ್ನು. ನನ್ನ ಹೆಸರು ಷಡಾಕ್ಷರಯ್ಯ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲಾ ಜಂಗಮ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ನಿವೃತ್ತ ಪ್ರಾಚಾರ್ಯ ಸಹ ಹೌದು ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.